ನಮಗೆ ಕುವೆಂಪು ಅದ್ಭುತವಾದ ನಾಟಕ, ಸ್ಮಶಾನ ಕುರುಕ್ಷೇತ್ರ, ಆಮೇಲೆ ರಕ್ತಾಕ್ಷಿ, ಈ ನಾಟಕ. ಕುವೆಂಪು ನಾಟಕ ಮಾಡೋದೇ ಒಂದು ಚಾಲೆಂಜ್. ಆಮೇಲೆ ಕೈಲಾಸಂ ನಾಟಕಗಳನ್ನು ಮಾಡೋದು, ಕಂಗ್ಲೀಷಲ್ಲಿ ಬರೆದಂಥ ನಾಟಕ. ಕೆಲವು ಮಹತ್ವದ ನಾಟಕಗಳನ್ನು ಮಾಡಲೇಬೇಕು ಅಂತ, ಬದುಕಿನ ಜೊತೆ ಇರುವಂಥದ್ದು. ಯಾಕೆಂದ್ರೆ 20ರಲ್ಲಿ ಸುಮ್ಮನೆ ಎಲ್ಲರೂ ಖುಷಿಯಾಗಿರ್ತೀವಿ ನಾವು. ಯಾವ ಜವಾಬ್ದಾರಿನೂ ಜಂಜಾಟ ಇಲ್ಲ. ನಾನು ಇನ್ನೇನು ಉತ್ತಮ ಆಗ್ಬೋದಾಗಿತ್ತು ಅನ್ಸುತ್ತೆ. ನಾನು ಈಗ 55 ವರ್ಷ ನಾಟಕ ಮಾಡ್ಕೊಂಡ್ಬಂದೆ. ಅಗತ್ಯ ಇತ್ತೆ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಂಡು ಏನೋ ಒಂದು ಆಗ್ಬೋದಾಗಿತ್ತು, ಆಗಲಿಲ್ಲ. ಬರೀ ರಂಗಭೂಮಿಲೇ ಮಾಡ್ಕೊಂಡ್ಬಂದ ನಾನು 55 ವರ್ಷವನ್ನು ಕೂಡಿಸ್ಕೊಂಡಿದ್ದೀವಿ ಅಂತ ಹೇಳ್ತೀನಿ ನಾನು. ಸರ್, ಕೈಲಾಸಂ, ಶ್ರೀರಂಗ, ಲಂಕೇಶ್, ಕಾರ್ನಾಡ್, ಕಂಬಾರರು, ನೀವು HS ವೆಂಕಟೇಶ್ ಮೂರ್ತಿ ಇರ್ಬೋದು, ನೀವು ಆಯ್ಕೆ ಮಾಡಿದ ನಾಟಕಕಾರರು ಎಲ್ಲ ಜನಪ್ರಿಯ ಸಾಹಿತಿಗಳು. ಯಾವ ವಸ್ತುವನ್ನು ನೋಡಿ, ಯಾವ ಆಶಯವನ್ನು ನೋಡಿ ಈ ಆಯ್ಕೆ ನಡೀತು ಸರ್? ಮೊದಲೆಲ್ಲ ಪಾಶ್ಚಾತ್ಯ ನಾಟಕಗಳನ್ನ ಮಾಡ್ತಾರೆ, ಕನ್ನಡೀಕರಿಸಿರೋದಾ, ಅನುವಾದ ಮಾಡಿರ್ತಕ್ಕಂಥ ನಾಟಕಗಳು ಮಾಡ್ತಾರೆ. ಅಂದರೆ ಅದೊಂದು ಅವಾಗ ಒಂದು ಕ್ರೇಜ್, ಒಂದು ಹವ್ಯಾಸಿ ರಂಗಭೂಮಿ ಬರ್ತಿದ್ದಂಗೆ ನಾನು ಆ ಥರದ ನಾಟಕ ಮಾಡಿ, ಈ ಥರದ ನಾಟಕ ಮಾಡಬೇಕು. ಆಮೇಲೆ ಸ್ವಲ್ಪ ದಿನಗಳಾದಮೇಲೆ ನಮ್ಮ ನಾಟಕಗಳನ್ನು ಮಾಡಬೇಕು, ನಮ್ಮ ನಾಟಕಗಳು. ಬಟ್ ನಮಗೆ ಕುವೆಂಪು ಅದ್ಭುತವಾದ ನಾಟಕ, ಸ್ಮಶಾನ ಕುರುಕ್ಷೇತ್ರ, ಬಲಿದಾನ, ಪ್ರತಿಯೊಂದು, ಆಮೇಲೆ ರಕ್ತಾಕ್ಷಿ, ಈ ನಾಟಕಗಳು ಎಷ್ಟು ಅಂದರೆ ಕುವೆಂಪು ನಾಟಕ ಮಾಡೋದೇ ಒಂದು ಚಾಲೆಂಜ್. ಅದನ್ನು ಅನೇಕ ನಾಟಕಗಳನ್ನು ಮಾಡಿದ್ವಿ. ಆಮೇಲೆ ಕೈಲಾಸಂ ನಾಟಕಗಳನ್ನು ಮಾಡಿದ್ವಿ, ಅದೊಂದು ದೊಡ್ಡ ಚಾಲೆಂಜ್. ಅವ್ರ ಮಾತುಗಳನ್ನು ಹೇಳುವಂಥದ್ದು, ಜಾಣತನದ ಮಾತುಗಳು, ಭಾರಿ ಮಾಡ್ರನ್ ಬೇಕಾದಂಥ ವಿಷಯಗಳನ್ನು. ಮತ್ತು ಕಂಗ್ಲೀಷಲ್ಲಿ ಬರೆದಂಥ ನಾಟಕ ಅದನ್ನು ಮಾಡಿದ್ವಿ. ಆಮೇಲೆ ಲಂಕೇಶ್ ಅವ್ರ ನಾಟಕ, ಆಮೇಲೆ ಕಾರ್ನಾಡ್ರ ನಾಟಕ, ಹೀಗೆ ಇವರೆಲ್ಲ ಮಹತ್ವದ ನಾಟಕಕಾರರು. ಇವ್ರ ನಾಟಕಗಳನ್ನ ಮಾಡಬೇಕು ಅನ್ನೋದು ಒಂದು ಯಾವುದೇ ಒಂದು ತಂಡದ ಆಸೆ. ಅದೆಲ್ಲ ಮಾಡಿದ್ವಿ. ಸೊ ಮಾಡ್ತಾ ಮಾಡ್ತಾ ನಮಗೆ ಸಾಮಾಜಿಕವಾಗಿರತಕ್ಕಂಥ ನಾಟಕಗಳ ಕಡೆ ಒಲವು ಜಾಸ್ತಿ. ನಮ್ಮ ಜೊತೆ ಇರಬೇಕು, ಇವತ್ತಿನ ನಮ್ಮ ಏನು ಸಮಾಜ ನಡೀತಾ ಇದೆ ಅದ್ರ ಜೊತೆ ಇರಬೇಕು ಅಂತಾದಾಗ ನಮ್ಮದೇ ಕವನಗಳನ್ನು, ಕಾದಂಬರಿಗಳನ್ನು ನಾಟಕ ಮಾಡಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಕೆಲವು ಮಹತ್ವದ ನಾಟಕಗಳನ್ನು ಮಾಡಲೇಬೇಕು ಅಂತ. ಈಗ ರವೀಂದ್ರನಾಥ್ ಟ್ಯಾಗೂರ್ ನಾಟಕ ಮಾಡದೇ ಇದ್ರೆ ಚೆನ್ನಾಗಿರಬೇಕು. ನೋಬೆಲ್ ಪ್ರಶಸ್ತಿ ಬಂದಿರತಕ್ಕಂಥವ್ರದ್ದು ಮಾಡಬೇಕು, ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥವ್ರದ್ದು ಮಾಡಬೇಕು. ಸರಸ್ವತಿ ಸಮ್ಮಾನ್ ಬಂದಿದಾಗ ಭೈರಪ್ಪನವರ ನಾಟಕನ ನಾವು ಮಂದ್ರ ನಾಟಕ ಮಾಡಿದ್ವಿ. ತುಂಬ ಕಷ್ಟವಾದ ನಾಟಕ, ಕಲಾವಿದರ ಬಗ್ಗೆ ಕಲಾವಿದರ ಕಾಮೆಂಟು, ಆತ ಒಂದು ನಾಟಕವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಸೊ ಹೀಗೆ ವಿಶೇಷವಾದ ನಾಟಕ ಮಾಡಬೇಕು ಅಂತ ನಮ್ಮ ಉದ್ದೇಶ. ನೀವು ಆಗ ಸಂಸ್ಕೃತ ನಾಟಕ ಬಗ್ಗೆ ಮಾತಾಡಿದ್ರಿ, ಭಾವಭೂತಿಯ ಬಗ್ಗೆ. ಈಗ ಈ ಪ್ರಯೋಗಗಳು ನೀವೀಗ ಹೇಳಿದ್ರಿ, ಆಂಗ್ಲ ನಾಟಕದ ಅನುವಾದಗಳು, ಭಾವಭೂತಿ ಇರಬಹುದು, ಇನ್ನೊಂದು, ಈ ಎಲ್ಲವೂ ಪ್ರಯೋಗಗಳೇ. ಆದರೆ ಈ ಎಲ್ಲ ಪ್ರಯೋಗಗಳಿಂದ ಸಿಕ್ಕಿದ ಯಶಸ್ಸು ಒಂದು ಕಡೆ, ಒಂದು ಖುಷಿ ಒಂದು ಕಡೆ. ಯಾವುದು ಸರಿ? ನಿಜಕ್ಕೂ ಎಷ್ಟು ಯಶಸ್ಸು ಸಿಕ್ತು ಈ ಎಲ್ಲ ಪ್ರಯೋಗಗಳಿಂದ? ಎಲ್ಲ ಪ್ರಯೋಗಗಳಿಂದ ನಾವು ಕಲಿತಾ ಹೋಗ್ತೀವಿ, ಅದು ಬಹಳ ಮುಖ್ಯ. ಹೌದೌದು. ಯಾಕೆಂದರೆ ಪ್ರತಿಯೊಂದು ಪ್ರೊಡಕ್ಷನ್ನಲ್ಲೂ ಕೂಡ ಕಲಿಕೆ ತುಂಬ ಇರುತ್ತೆ. ಈಗ ಉದಾಹರಣೆಗೆ ಒಂದು ವಿಷಯ ಹೇಳಬೇಕು ನಿಮಗೆ. ಈ ADA ನಮ್ಮ ಅಮೆಚೂರ್ ಡ್ರಾಮೆಟಿಕ್ ಅಸೋಸಿಯೇಷನ್ ಇದೆ, ಇಲ್ಲಿ ಕಲಾಕ್ಷೇತ್ರ ಎದುರುಗಡೆ ಕಟ್ಟಿದ್ದಾರೆ, ಒಂದು ರಂಗಮಂದಿರ ಕಟ್ಟಿದ್ದಾರೆ. ಅದರದ್ದು ತುಂಬ 100 ವರ್ಷದ ಇತಿಹಾಸ. ಆ ಶತಮಾನೋತ್ಸವದ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆದು ಒಂದು ಫೆಸ್ಟಿವಲ್ ಮಾಡಬೇಕು, ನಾಟಕ ಮಾಡಿ ಅಂದರು. ADA ಮೊದಲು ಮಾಡಿದ ನಾಟಕ ಮುದ್ರಾ ರಾಕ್ಷಸ. ಆಗ ಅದನ್ನು ಮಾಡ್ತೀವಿ ಹಿಂದೆ ನಾನು. ಅದು ಒಂದು ದೊಡ್ಡ ಚಾಲೆಂಜ್. ಅದು ಮುದ್ರಾ ರಾಕ್ಷಸನ ಪಾರ್ಟ್ ಮಾಡೋರು ಯಾರು? ಸಾಮಾನ್ಯವಾದ ಪಾತ್ರ ಅಲ್ಲ, ಅದು ಅದ್ಭುತವಾದ ಪಾತ್ರ. ಚಾಣಕ್ಯನ ಮಾಡಿ ಮುಗಿಸ್ಬಿಡ್ಬೋದು, ಆಟ ಆಡ್ಬಿಡ್ಬೋದು. ಮುದ್ರಾ ರಾಕ್ಷಸ ಆವಾಗ ನಮ್ಮ ದತ್ತಣ್ಣ, HG ದತ್ತಾತ್ರೇಯ, ವಿಂಗ್ ಕಮಾಂಡರ್ ದತ್ತಾತ್ರೇಯ ಇದ್ದಾರಲ್ಲ, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಮುದ್ರಾ ರಾಕ್ಷಸನ ಪಾರ್ಟ್ಗೆ ಒಪ್ಕೊಂಡ್ರು. ಭಾಳ ಅದ್ಭುತವಾದ ನಟ. ಆ ನಾಟಕ ರೇಸಲ್ಲಿ ನಾವು ಅವರಿಂದ ಕಲ್ತಿದ್ದು ಜಾಸ್ತಿ. ಇದು BC ಅವ್ರ ಜೊತೆ ನಾವು ಕೆಲಸ ಮಾಡಿದಾಗ ಅವರಿಂದ ಹೇಗೆ ನಾವು ಕಲೀಲಿಕ್ಕೆ ಸಾಧ್ಯ ಆಯಿತು, ಇವತ್ತಿಗೂ ಅಂಥ ಒಂದು ಅದ್ಭುತವಾದ ನಟ ಅವರು. ನೀವು ನಾನು ಡೈರೆಕ್ಟ್ರು, ಅವರು ಆ್ಯಕ್ಟ್ರು. ದತ್ತಣ್ಣ ನೀವು ಅಲ್ಲಿ ಹೋಗ್ಬೇಕು, ನಾನು ಅಲ್ಲಿ ಹೋಗಲ್ಲ. ಯಾಕೆ ಹೋಗ್ಬೇಕು? ರೀಸನ್
ಲಾಜಿಕ್ ರೀಸನ್. ಪ್ರತಿಯೊಂದು ಮೂಮೆಂಟ್ಗೂ ದರ್ ಶುಡ್ ಬಿ ಅ ಲಾಜಿಕ್. ಸುಮ್ಮನೆ ಅಲ್ಲೋಗು, ನೀನು ಇಲ್ಲೋಗು ಒಂದು ಏನು ಸುಮ್ಮನೆ ಅಲ್ಲೊಬ್ಬ ಇಲ್ಲೊಬ್ಬ ನಿಲ್ಲೋದಲ್ಲ ಇಲ್ಲ ಇಲ್ಲ, ಅದಕ್ಕೊಂದು ಒಂದು ಅದ್ಭುತವಾದ ಮೂಮೆಂಟ್ ಪ್ಲ್ಯಾನ್ ಇರಬೇಕು. ವಿಚ್ ವಾಸ್ ಸ್ಟಾರ್ಟ್ ಬೈ BC. ನಮಗೆ ಯಾಕೆ ನಡಿಬೇಕು, BC ಅವರಂದರೆ 2 ಹೆಜ್ಜೆ ಹೋಗಬೇಕು ಅಂತ ಹೇಳೋರು. ನೀವು 2.5 ಹೋದರೆ ಬೈದು ಬಿಡೋರು. ಕಮ್ ಬ್ಯಾಕ್ ಅಗೈನ್ 10 ಟೈಮ್ಸ್ ಮಾಡಿಸೋರು. 1.5 ಹೆಜ್ಜೆ, 2.5 ಹೆಜ್ಜೆ, 5 ಹೆಜ್ಜೆ, ಇದೇ ಡೈರೆಕ್ಷನ್ನು, 45 ಡಿಗ್ರಿ, 30 ಡಿಗ್ರೀಸ್ ಹಿಂಗೆ ಹೋಗಬೇಕು. ಇದು ಅವರ ನಿರ್ದೇಶನವಾಗಿತ್ತು BC. ಅಂದ್ರೆ ಒಂದೊಂದು ಮೂಮೆಂಟ್ ಕೂಡ ಪ್ರೇಕ್ಷಕನಿಗೆ ಅದು ಸ್ಪೆಷಲ್ ಆಗಿ ಕಾಣಬೇಕು, ಅರ್ಥವಾಗಬೇಕು. ಮತ್ತು ಅದಕ್ಕೊಂದು ಅರ್ಥವಂತಿಕೆ ಇರಬೇಕು ಆ ಮೂಮೆಂಟಲ್ಲಿ. ಸುಮ್ಮನೆ ಹೆಂಗೆ ಹೋದೆ, ಸುಮ್ಮನೆ ಹೆಂಗೆ ಬಂದೆ, ಆ ಥರ ನಮ್ಮ ಯಾವುದೇ ಒಂದು ಡ್ರಾಯಿಂಗ್ ರೂಮ್ ಕಾಮಿಡಿ ಸೀನ್ಗಳಲ್ಲಿ ನಾವು ನಾಟಕ ಮಾಡ್ತೀವಲ್ಲ, ಆ ಥರದ್ದಲ್ಲ. ಪ್ರತಿಯೊಂದು ಮಾತು, ನಡೆ, ನುಡಿ ಎಲ್ಲದಕ್ಕೂ ಒಂದು ಶಕ್ತಿ ಇರಬೇಕು. ದರ್ ಶುಡ್ ಬಿ ಎ ಫೋರ್ಸ್ ಇನ್ ದಟ್. ಆಮೇಲೆ ಆ ಒಂದು ಅರ್ಥವಂತಿಕೆ ಇರಬೇಕು ಅಂತ ಅವರು ನಮಗೆ ಖ್ಯಾತೆ ಮಾಡೋರು. ದತ್ತಣ್ಣ, ನಾನು ಹೋಗಲ್ಲ ಕಣ, ನಾನು ಹೇಳಲ್ಲ ಕಣ, ಹಿಂಗೆ ಅದ್ರ ಮೂಲಕ ನಾವು ಕಲೀಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಆ ರಾಕ್ಷಸನ ಪಾಠ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ಬೇರೆ ಯಾರೇ ಮಾಡಿದ್ರು ಕೂಡ ಚಾಣಕ್ಯ ಹೈಲೈಟ್ ಆಗ್ಬಿಡ್ತಾ ಇದ್ದ ಇಡೀ ನಾಟಕದಲ್ಲಿ. ಚಾಣಕ್ಯ ಹೈಲೈಟ್ ಆಗಲಿಲ್ಲ, ಅಲ್ಲಿ ರಾಕ್ಷಸ ಹೈಲೈಟ್ ಆದ. ಅದೇ ಬೇಕಾಗಿತ್ತು. ಅದು ನಾಟಕದ ಯಶಸ್ಸು, ಅದು ಒಂದು ಖುಷಿ. ಆಮೇಲೆ ಹೀಗೆ ಆಮೇಲೆ MS ಸತ್ಯ ಒಂದು ನಾಟಕ ಮಾಡಿಸಿದ್ರು. ಕಾರ್ಗಿಲಿಂದ ಅಲ್ಲ, ಕುರುಕ್ಷೇತ್ರದಿಂದ ಕಾರ್ಗಿಲ್ವರೆಗೆ ಅಂತ. ಸ್ಮಶಾನ ಕುರುಕ್ಷೇತ್ರ ಇಟ್ಕೊಂಡು ಅದನ್ನು ಕಾರ್ಗಿಲ್ವರೆಗೂ ತಂದು ಅದ್ರ ಜೊತೆ ನಾವು ದತ್ತಣ್ಣವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ. ಅವರ ಒಂದು ಸತ್ಯ ಅವರ ಒಂದು ಬೇರೆ ರೀತಿಯ ಕಾಂಪೋಸಿಷನ್ಸು ಅದೆಲ್ಲ. ಸೊ ಹೀಗೆ ನಾವು ಪ್ರತಿಯೊಬ್ಬರ ಜೊತೆನೂ, ಪ್ರತಿಯೊಂದು ನಾಟಕದ ಜೊತೆನೂ ಕಲಿಕೆನೇ ಇದೆ, ಕಲಿಕೆನೇ. ಆಮೇಲೆ ಒಂದು 20, 30, 50 ನಾಟಕಗಳು ಮಾಡಿದ್ಮೇಲೆ, ಒಂದು 100-500 ಶೋಗಳು ಮಾಡಾದ್ಮೇಲೆ ಒಂದು ಎಲ್ಲೋ ಒಂದು ಕಡೆ ನಮಗೆ ಇದನ್ನು ಮಾಡ್ಬೋದು ಅಂತ ಒಂದು ಗೊತ್ತಾಗುತ್ತೆ. ಹಾಗಾಗಿ ಆ ಥರದಲ್ಲಿ ಒಂದು ಅನುಭವ ನಮಗೆ ಬರ್ತಾ ಹೋಗುತ್ತೆ. ಸರ್, ಸೋಷಿಯಲ್ ಇಶ್ಯೂಸ್ ಬಗ್ಗೆ ಹೇಳಿದ್ರಿ ನೀವು, ಸಮಾಜದ ಜೊತೆಗೆ ಇರಬೇಕು ಅಂತ. ಈಗ ನಾಟಕಗಳು ಮನರಂಜನೆಯೂ ಹೌದು, ಒಂದು ಎಚ್ಚರವನ್ನು ಕೊಡೋದು ಹೌದು. ಬಟ್ ನಿಜಕ್ಕೂ ನಿಮಗೆ ಅನಿಸ್ತದ ನಾಟಕಗಳ ಮೂಲಕ ಸಮಾಜವನ್ನು ಎಚ್ಚರಿಸಬಹುದು ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿದ? ಆ ಥರದ ಪ್ರತಿಕ್ರಿಯೆ ಏನಾದರೂ ಸಿಕ್ಕಿದೆಯಾ? ನೋಡಿ, ಉದಾಹರಣೆಗೆ ಈಗ ನಾವು ಹಾಗೇ ಬಿಡುತ್ತೆ ಅಂತಲ್ಲ, ಆ ಉದ್ದೇಶ ಇರುತ್ತೆ. ಈಗ ಮೈಸೂರು ಮಲ್ಲಿಗೆ ಅಂದರೆ ಒಂದು KS ನವರು ಬರೆದಿರೋ ಹಾಡುಗಳನ್ನ ಇಟ್ಕೊಂಡು ಒಂದು ಕವಿಯ ಜೀವನವನ್ನು ತಗೊಂಡು ಹೋಗಿರುವಂಥ ನಾಟಕ. ಆ ನಾಟಕ ನೋಡಿದ ಮೇಲೆ ಅನೇಕ ಜನರ ಪ್ರತಿಕ್ರಿಯೆಗಳು ನಮಗೆ ಬರುತ್ತೆ. ಫೋನ್ ಮಾಡ್ತಾರೆ, ಲೆಟ್ರ್ ಬರೀತಾರೆ. ಸರ್, ನಮ್ಮ ತಂದೆಯವರಿಗೆ ನಾನು ಫೋನ್ ಮಾಡಿದೆ ಸರ್ ಅಂತ. ಒಬ್ಬ ಊರು ಬಿಟ್ಟು ಬಂದಿರೋ ಹುಡುಗ ಇಲ್ಲಿ ನಮ್ಮ ನಾಟಕದಲ್ಲಿ ಹಸಿನ ದೃಶ್ಯ ನೋಡಿ ಹತ್ತು ಅಲ್ಲೇ ಕೂತ್ಕೊಂಡು, ಕೆಲವ್ರನ್ನಂತೂ ಬಿಕ್ಕಳಿಸ್ತಾರೆ, ನೋಡೋಕ್ಕಾಗಲ್ಲ. ಅದು ಆಗಬೇಕು ಅಂತಲ್ಲ, ಅದು ಒಂದು ಕೆಥಾರ್ಸಿಸ್. ಗ್ರೀಕ್ ನಾಟಕದಲ್ಲಿ ನಾವು ಪಾಠ ಮಾಡುವಾಗ ಹೇಳ್ತೀವಿ, ಒಂದು ನಾಟಕ ಮಾಡ್ತಕ್ಕಂಥ ಇಂಪ್ಯಾಕ್ಟ್, ಒಂದು ಕೆಥಾರ್ಸಿಸ್. ಅನೇಕ ಜನ ನೀವು TV ನೋಡ್ತಿರ್ಬೇಕಾದ್ರೆ ಹೆಣ್ಮಕ್ಳು ಅಳ್ತಿರ್ತಾರೆ, ಓಡಿಸ್ಕೊಡ್ತಾರೆ. ಅದೇನು ಅವ್ರು ಅಳ್ತಾರೆ ಅಂತಲ್ಲ, ಅದೊಂದು ಕೆಥಾರ್ಸಿಸ್, ಪ್ಯೂರಿಫಿಕೇಶನ್ ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ತಾದಾತ್ಮ್ಯದಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಆ ಥರ ಇವತ್ತಿಗೂ ಆ ಒಂದು ಎಫೆಕ್ಟ್ ಆ ನಾಟಕದಲ್ಲಿದೆ. ಒಂದು ಸುಮ್ಮನೆ ವಿಷಯ ಹೇಳೋದು, ಮೊನ್ನೆ ನಮ್ಮ ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಪ್ರದರ್ಶನ ಕೇಳಿದರು ಆ ಸಿಸ್ಟ್ರು. ಅಲ್ಲಿ ಮೈಸೂರು ಮಲ್ಲಿಗೆನ ಮಾಡಿ ಅಂತ ಮಧ್ಯಾಹ್ನದ ಹೊತ್ತು ಹುಡುಗರಿಗೋಸ್ಕರ ಮಾಡಿದ್ವಿ. ನಾವೊಂದು 300-300 ಜನ ಬರ್ಬೋದು, ಕನ್ನಡ ಡಿಪಾರ್ಟ್ಮೆಂಟು ಅವರು ಇವರು ಅಂತ ಅಂದ್ಕೊಂಡಿದ್ವಿ. ಪೂರ್ತಿ ಸುಮಾರು 1,000 ವಿದ್ಯಾರ್ಥಿಗಳು ಕೂತಿದ್ರು, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ. ಶೋ ಆಯಿತು. ಶೋ ಆದಮೇಲೆ ಅವರ ಅನಿಸಿಕೆಗಳಿಗೆ ನಮಗೆ ಮೂಡ್ ಧನ್ಯ ಆಯಿತು, ನಾನು ನಾಟಕ ಮಾಡಿದ್ದು ಧನ್ಯ ಆಯಿತು ಅಂತ ಅನಿಸ್ಬಿಡ್ತು. ಕೆಲವರಂತೂ ವಿಚಿತ್ರ, ದೇವ್ ಕ್ರೈಂಗ್ ಇನ್ ಟೀಚರ್ಸ್, ಇಲ್ಲ ನಮ್ಮ ತಂದೆ ತಾಯಿಗಳು ನೋಡ್ಕೋಬೇಕು ನಾವು, ಈ ಥರದ್ದು ಏನೇನೋ ವಿಷಯಗಳನ್ನು ಅವರು ಬಂದು ಹೇಳೋರು. ಆ ಥರದ್ದು ಆಗ್ಬಿಡುತ್ತೆ. ಆಮೇಲೆ ಉದಾಹರಣೆಗೆ ನಮ್ಮ ಮೂಕಜ್ಜಿ ಕನಸುಗಳಲ್ಲಿ ಬೇರೆ ಥರದ ಅನುಭವ ಆಗುತ್ತೆ, ಮುಖ್ಯಮಂತ್ರಿಲಿ ಬೇರೆ ಥರದ ಒಂದು ಅನುಭವ ಆಗುತ್ತೆ. ಅದ್ರ ಜೊತೆಗೆ ನಾವು ಈ ಬೀದಿ ನಾಟಕಗಳು ಕೆಲವು ಮಾಡ್ತಾ ಇದ್ದೀವಿ. ನಾನು ಅದೇ ಕೇಳಬೇಕು ಅಂತಿದೆ, ಈ ಬೀದಿ ನಾಟಕಗಳ ಮೂಲಕ ಸಾಕಷ್ಟು ಎಚ್ಚರವನ್ನು ನೀಡುವ ಕೆಲಸ ನೀವು ಸುಮಾರು ಬೀದಿ ನಾಟಕಗಳು ನಾವು ಬೆಂಗಳೂರಲ್ಲಿ ಇಂಡಿಯನ್ ಎಪಿಲೆಪ್ಸಿ ಅಸೋಸಿಯೇಷನ್ ಅಂತ ಒಂದಿದೆ. ನಮ್ಮ ಡಾಕ್ಟರ್ ಸತೀಶ್ ಚಂದ್ರ ಇವರೆಲ್ಲ ಅದರ
ಕಮಿಟಿ ಮೆಂಬರ್ಸು ಅವ್ರುಗಳ ಒಂದು ಆಹ್ವಾನದ ಮೇಲೆ ನಾವಲ್ಲಿ ಹೋಗಿ ಡಾಕ್ಟರ್ ಶಿವಶಂಕರ್ ಅಂತ ಇದ್ದಾನೆ, ನಿಮ್ಯಾನ್ಸಲ್ಲಿ ವರ್ಕ್ ಮಾಡ್ತಾಯಿದ್ರು ನಮ್ಮ ಫ್ರೆಂಡು, ಆಮೇಲೆ ಇನ್ನೊಬ್ಬರು ವೆಂಕಟೇಶ್ ಅಂತ, ದೇವರು ವರ್ಕಿಂಗ್ ಇನ್ ನಿಮ್ಯಾನ್ಸ್, ಅವ್ರಗಳ ಜೊತೆ ಹೋಗಿ ಸೇರ್ಕೊಂಡು ನಾವು ಒಂದು ಮೂರ್ಛೆ ರೋಗದ ಬಗ್ಗೆ ಒಂದು ಎಚ್ಚರಿಕೆಯನ್ನು ತಿಳಿಸುವಂಥದ್ದು ಅನೇಕ ಊರುಗಳಿಗೆ ಹೋಗ್ತಾ ಇದ್ವಿ. ಹೋಗ್ಬಿಟ್ಟು ಒಂದು ಶೋ ಮಾಡೋದು, ಬೀದಿ ನಾಟಕ, ಒಂದು 15-20 ನಿಮಿಷ ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಮಾಡಿದ್ರೆ ಅನೇಕ ಜನ ಅಲ್ಲಿ ಬಂದು ಅಲ್ಲಿರೋರು ರೋಗಿಗಳು ಅಲ್ಲಲ್ಲೇ ಇರೋರು, ಪ್ರತಿಯೊಂದು ಊರಲ್ಲೂ ಕೂಡ ಹೋದರೆ ನಮಗೆ ಒಂದಿಷ್ಟು ಜನ ರೋಗಿಗಳು ಸಿಗೋರು. ತೊಗೋತಾ ಇದ್ದೆ ಸರ್, ಇದಾಗಿಲ್ಲ ಅದು ಆ ಥರದ್ದು ಒಂದು ನಮ್ಮ ಟೀಮ್ನವರು ಬರೋರು, ಅವ್ರು ಹೇಳೋರು ಈ ಥರ ನೀವು ಬನ್ನಿ ನಿಮಗೆ ಮೆಡಿಸನ್ ಫ್ರೀ ಕೊಡ್ತೀವಿ, ಈ ಥರದ ಒಂದು ಸಣ್ಣ ಕೆಲಸ ಆಗೋದು. ಅದ್ರ ಜೊತೆಗೆ ಇದ್ರ ತುಂಬ ಮಾಡಿದೆ, ಅದು ಕಸ ಸ್ವಚ್ಛ ಬೆಂಗಳೂರು, ಆಮೇಲೆ ಕಸ ವಿಂಗಡಣೆ, ಆಮೇಲೆ ಹೆಣ್ಣುಮಕ್ಕಳ ಒಂದು ಸಬಲೀಕರಣ ಆಗ್ಬೋದು, ಆಮೇಲೆ ಬಾಲ್ಯ ವಿವಾಹ ಆಗ್ಬೋದು, ಮತ್ತು ಏಡ್ಸು ಆ ಸಂದರ್ಭದಲ್ಲಿದ್ದಂಥ ತುಂಬ ಆ ಥರದ ಒಂದು ಮೈಮ್ ಶೋಗಳೆಲ್ಲ ಮಾಡಿ ಅದ್ರ ಮೂಲಕವಾಗಿ ನಾವು ಕೆಲಸ ಮಾಡಿ. ಖಂಡಿತ ಒಂದಷ್ಟು ಎಚ್ಚರ. ಹೌದು. ಮೈಮ್ ಶೋ ನಮ್ಮದು ಒಂದು ವಿಶೇಷವಾದ ಮೂಕಾಭಿನಯ, ಒಂದು ಮೂಕಿ ಟಾಕಿ ಅಂತ ಒಂದು ನಾಟಕ ನಮ್ಮ ವಿ ರಾಮಮೂರ್ತಿ ಅಂತ, ನಮ್ಮ ಕರ್ನಾಟಕ ಅಥವಾ ಭಾರತದ ಅತ್ಯದ್ಭುತವಾದ ಬೆಳಕು ತಜ್ಞ, NSD ಗ್ರ್ಯಾಜುಯೇಟ್, ಭಾರಿ ದೊಡ್ಡ ಇವರವರು. ಅವರು ನಮಗೆ ಒಂದು ಮೂಕಾಭಿನಯದ ಒಂದು ವರ್ಕ್ಶಾಪ್ ಮಾಡಿ ಒಂದಿಷ್ಟು ಮೂಕಿ ಟಾಕಿ ಅಂತ ಒಂದು ಕಲಿಸ್ಕೊಟ್ರು. ಅದು ನಾವೊಂದು 1300-1400 ಶೋ ಮಾಡಿದ್ವಿ ಎಲ್ಲ ಕಡೆ ಹೋಗಿ. ಆಮೇಲೆ ಕಾಂಟೆಂಪ್ರರಿ ಸಬ್ಜೆಕ್ಟ್ಸ್ಗಳನ್ನ ಅದರಲ್ಲಿ ಬಳಸಲಿಕ್ಕೆ ಸಾಧ್ಯ ಇದೆ. ಈಗ ಎಮರ್ಜೆನ್ಸಿ ಸಂದರ್ಭದಲ್ಲಿ ಹೇಗೆ ಸೆನ್ಸಾರ್ಶಿಪ್ ಇತ್ತು ಅದನ್ನು ತೋರಿಸುವಂಥದ್ದು, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಹೇಗೆ ಅದನ್ನು ತೋರಿಸುವಂಥದ್ದು. ಈಗ ಎಲ್ಲರೂ ಏನು ಲೈಕ್ ಫ್ಯಾಕ್ಟ್ರಿ ಡಿಗ್ರಿ ತೊಗೊಂಡು ಬರ್ತಲೇ ಇದ್ದೀವಿ ನಾವು ಹೊರಗಡೆ, BA MA PhDಗಳು ಎಲ್ಲ ತೊಗೊಂಡು ಫ್ಯಾಕ್ಟ್ರಿ ಕೆಲಸ ಇಲ್ಲ, ಯೂತ್ ಅನ್ರೆಸ್ಟ್ ಆಗೋಗುತ್ತೆ. ಈ ಥರದ ಅನೇಕ ವಿಷಯಗಳನ್ನು ಅದರಲ್ಲಿ ನಾವು ಮೂಕಿಟಾಕಿ ಮೂಲಕವಾಗಿ ಮಾಡಿ ತೋರಿಸ್ತಾ ಇದ್ವಿ. ಬಹುಶಃ ಇದರ ಬಗ್ಗೆ ಇನ್ನೂ ಸರ್ಕಾರ ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ಹೆಣ್ಮಕ್ಳ ಸುರಕ್ಷತೆ ಬಗ್ಗೆ ಇರಬಹುದು, ಈ ಬೀದಿ ನಾಟಕಗಳಿಂದ ಒಂದು ಎಚ್ಚರವನ್ನ ಮೂಡಿಸಬಹುದೇನೋ ಅಂತ ಅನ್ಸುತ್ತೆ. 50 ವರ್ಷಗಳು, 5 ದಶಕಗಳು ನೀವು ನಾಟಕಗಳನ್ನು ಮಾಡಿದ್ದು, ನಟನೆ ಮಾಡಿದ್ದು, ನಿರ್ದೇಶನ ಮಾಡಿರೋದು ಎಲ್ಲವೂ, ಮತ್ತು ಸಂಸ್ಕೃತ, ಇಂಗ್ಲಿಷ್, ಕನ್ನಡ ಯಾವುದನ್ನು ಬಿಡದ ಹಾಗೆ ನಾಟಕಗಳನ್ನು ಮಾಡಿದ್ದೀರಿ. ಪ್ರೇಕ್ಷಕನಿಗೆ ಯಾವ ಶೈಲಿ, ಯಾವ ವಸ್ತು ಹೆಚ್ಚು ಇಷ್ಟ ಆಯಿತು ಇಷ್ಟು ವರ್ಷಗಳಲ್ಲಿ ನೀವು ನೋಡಿದಾಗೆ? ಯಾವುದು ಇಷ್ಟ ಆಯಿತು ಅಂತ ನಿಮ್ಗೆ ಅನಿಸುತ್ತೆ ಸರ್? ಹಂಗೆ ಹೇಳೋಕ್ಕೆ ಆಗಲ್ಲ. ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಪ್ರೇಕ್ಷಕರು ಸಿಗ್ತಾರೆ. ಒಂದೊಂದು ಜಾಗದ ಈಗ ಹಾಗಾದ್ರೆ ಪಟ್ಟಣಗಳಲ್ಲಿ, ನಗರದಲ್ಲಿ ಸ್ವಲ್ಪ ಸಣ್ಣ ನಗರ, ಸ್ವಲ್ಪ ಪಟ್ಟಣ, ಈಗ ABC ಅಂತ ಏನು ನಾವು ಮಾಡ್ಕೊಂಡಿರ್ತೀವಿ, ಈಗ ನಗರಗಳಲ್ಲಿ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಬಿಡುತ್ತೆ. ಈಗ ಇದರಲ್ಲಿ ಹೋದಾಗ ಅಷ್ಟು ಆ ರೆಸ್ಪಾನ್ಸ್ಗಳು ಸಿಗೋದಿಲ್ಲ ಒಂದು ನಾಟಕಕ್ಕೆ, ಯಾವುದೋ ಒಂದು ನಾಟಕಗಳಿಗೆ. ಈಗ ಒಂದು ಮುಖ್ಯಮಂತ್ರಿಗೆ ತಗೋಬೋದು ನಾವು, 10,000 ಜನಗಳಿಗೆಲ್ಲ ಶೋ ಮಾಡಿದ್ದೀವಿ ಅದನ್ನು. ಇದೇ ನಮ್ಮ ಮಲ್ಲೇಶ್ವರದ ಗ್ರೌಂಡ್ಸಲ್ಲಿ ನಮ್ಮ 25ನೇ ಪ್ರದರ್ಶನ 10,000 ಜನಕ್ಕೆ ಶೋ ಮಾಡಿದ್ದೀವಿ. ಹಾಗೆ ಮಾಡ್ತೀವಿ. ಅದರಿಂದ ಅವ್ರು ನೋಡ್ಕೊಂಡು ಹೊರಟೋಗ್ತಾರೆ. ಆದರೆ 1,000 ಜನ, 500 ಜನ, 300 ಜನಕ್ಕೆ ಮಾಡುವಾಗ ಅದಕ್ಕೊಂದು ಇಂಟಿಮೆಸಿ ಬರುತ್ತೆ. ಅಲ್ಲಿ ಅದರ ಪ್ರಯೋಗದ ಪರಿಣಾಮ ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾಗಿ ಒಂದೊಂದು ನಾಟಕಕ್ಕೆ ಒಂದೊಂದು. ಈಗ ಮೂಕಜ್ಜಿಗೆ ಬರೋ ಪ್ರೇಕ್ಷಕರು ಬೇರೆ, ಮಂದಿರಕ್ಕೆ ಬರೋ ಪ್ರೇಕ್ಷಕರು ಬೇರೆ, ಅವರೇ ಆರಿಸ್ಕೊಂಡು ಬರ್ತಾರೆ. ಈಗ ನಾವೆಲ್ಲರನ್ನು ಗುಡ್ಡಾಕಕ್ಕಾಗಲ್ಲ. ಯಾವುದೋ ಒಂದು ಕಡೆ ನಾವು ಶೋ ಮಾಡ್ತೀವಿ, ಆಸಕ್ತಿಯಿಂದ ಬರ್ತಾರೆ. ಈಗ ಮಂದಿರ ಮಾಡೋದು ಅದಕ್ಕೆ ಜನ ಬೇರೆ ಬರ್ತಾರೆ, ಮೂಕಜ್ಜಿಗೆ ಜನ ಬರ್ತಾರೆ, ಮೈಸೂರು ಮಲ್ಲಿಗೆ ಬೇರೆ ಜನ, ಮುಖ್ಯಮಂತ್ರಿಗೆ ಬೇರೆ ಜನ, ಹೀಗೆ ಬೇರೆ ಬೇರೆ ಜನ ಬರ್ತಾ ಇರ್ತಾರೆ. ಆ ಪ್ರೇಕ್ಷಕರು ಬಂದಾಗ ಅವರ ಒಲವಿರುತ್ತೆ. ಇದನ್ನು ನಾನು ಈ ಒಬ್ಬ ಆಥರನ್ನ ನಾನು ಪಡ್ಕೋಬೇಕು, ಅವರ ವಿಷಯಗಳು ತಿಳ್ಕೋಬೇಕು ಅಂತ. ಹಾಗಾಗಿ ಅದರ ರೆಸ್ಪಾನ್ಸ್ಗಳು ಬೇರೆ ಬೇರೆ ಇರುತ್ತೆ. ಬಟ್ ಆದರೆ ಒಟ್ಟಾರೆ ಸಾಮಾನ್ಯ ಜನಕ್ಕೆ ರಂಗಭೂಮಿಯಿಂದ ಒಂದಿಷ್ಟು ವಿಷಯಗಳನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಮಂದಿರದ ಬಗ್ಗೆ ಹೇಳಿದ್ರಿ ಸರ್, ಬಹಳ ಒಂದು ಕುತೂಹಲ ಮೂಡಿಸಿದ, ಒಂದಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದ, ಬಹಳ ವಿವಾದಗಳನ್ನೇ ಮೈ ಮೇಲೆ ಹೇಳ್ಕೊಂಡ ಕಾದಂಬರಿ ಅಂತ ಹೇಳಬೇಕು. 600 ಪೇಜು. ಈಗ ರಂಗರೂಪ ತಂದಾಗ ನೀವು ಮಾಡಿದ ಮಾರ್ಪಾಡುಗಳು ಯಾವ ರೀತಿ ಇತ್ತು? ಅದಕ್ಕೆ ಅಂದ್ರೆ ಆ ಮೂಲದ ಒಂದು ಆಶಯ ಇತ್ತು, ಮೋಹನ್ ಲಾಲನ ಸಂಗೀತದ ಬದುಕು ಒಂದು ಕಡೆ,
ಅವನ ಲಾಲಸೆಯ ಬದುಕು ಒಂದು ಒಂದು ಕಡೆ. ಕಡೆ. ಹೌದು ಹೌದು. ಇದನ್ನ ನಿಮ್ಗೆ ಸಂಪೂರ್ಣ ಹಿಡಿಲಿಕ್ಕೆ ಆಯ್ತಾ? ಆಮೇಲೆ ನೀವು ಅದರಲ್ಲಿ ನಟನೆ ಮಾಡ್ತೀರಿ. ನಾನು ಒಂದು ಮೋಹನ್ ಲಾಲ್ ಅದರಲ್ಲಿ. ಹೇಗೆಂದ್ರೆ ನೀವು ಅದರಲ್ಲಿ ಏನು ಒಂದು ಸ್ಕೀಮ್ ಹಾಕ್ಕೊಂಡ್ವಿ ಅಂದರೆ ಇದು ಒಂದು ಸಂಗೀತದ ನಾಟಕ. ಸಂಗೀತದ ನಾಟಕ. ಸೊ ಅದಕ್ಕೆ ಸ ರಿ ಗ ಮ ಪ ನಿ ಅದು 7 ಅಕ್ಷರಗಳಲ್ಲೇ ಇಡೀ ಒಂದು ಸಂಗೀತ ಸಾಮ್ರಾಜ್ಯವೇ ಇದೆ ಅಲ್ವೇ. ಸೊ ಹಾಗಾಗಿ ನಾವು 7 ಮೋಹನ್ ಲಾಲ್ರನ್ನು ಮಾಡಿದ್ವಿ. ಸಣ್ಣ ಹುಡುಗರಿಂದ ಕೊನೆಯವರೆಗೂ ಒಬ್ಬ ಹಿರಿಯ ಮೋಹನ್ ಲಾಲ ತನ್ನ ಬದುಕನ್ನು ಹೇಳ್ತಾ ಹೋಗೋ ಥರದಲ್ಲಿ ಮಧ್ಯ ಬೇರೆ ಬೇರೆ ಮೋಹನ್ ಲಾಲ್ಗಳು ಬಂದು ಅದನ್ನು ಅಭಿನಯಿಸುವ ರೀತಿಯಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ವಿ. ಮತ್ತು 7 ಲೋಕಲ್ಗಳು. ಅವರು ನಾಟಕ ನಡೆಯೋದು ನಮ್ಮದು ಬೇರೆ ಬೇರೆ ಒಂದೊಂದು ಲೋಕಲ್ಸ್ ಅಂತೀವಿ, ಸ್ಥಳಗಳು. ಅದನ್ನು 7 ಮತ್ತು 7 ಕಲರ್ಸು ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿ, ಮತ್ತು ನಮ್ಮ ದೊಡ್ಡ ಹಿಂದೂಸ್ತಾನಿ ಸಂಗೀತಗಾರರಿದ್ದಾರೆ. ನಮ್ಮ ಪಂಡಿತ್ ನಾಗರಾಜ್ ಹವಾಲ್ದಾರ್ ಇದ್ದಾರೆ, ಆಮೇಲೆ ಕೀರ್ತಿ ಬಡಶೇಷಿ, ಕೀರ್ತಿ ಕುಮಾರ್ ಬಡಶೇಷಿ, ಆಮೇಲೆ ಅವ್ರುಗಳೆಲ್ಲ ಸೇರಿಕೊಂಡು ಅದಕ್ಕೊಂದು ಸಂಗೀತದ್ದು ಮೊದಲು ಲೈವ್ ಸಂಗೀತ ಮಾಡಿಸ್ತಾ ಇದ್ವಿ. ಲೈವ್ ಭಾರಿ ಕಷ್ಟ ಅದು. ಯಾಕೆಂದರೆ ಆ ಸಂಗೀತದ ಲಹರಿ ಬಂದ್ಬಿಟ್ರೆ ಅವ್ರನ್ನೂ ನಿಲ್ಸೋಕ್ಕಾಗಲ್ಲ, ನಾವು ನಾಟಕದ ಟೈಮು ನಿಲ್ಸೋಕ್ಕಾಗಲ್ಲ. ನಮಗೆ ಪಾತ್ರ ನಾವೇನೇ ಮಾಡಿದ್ರೂ ಒಂದು 2 ಗಂಟೆ ಒಳಗೆ ಮುಗಿಸ್ಬೇಕು ಅಂದರೆ ಸಾಧ್ಯನೇ ಇಲ್ಲ. ಅವರು ಅದ್ಭುತವಾಗಿ ಹಾಡ್ತಾ ಇರ್ತಾರೆ, ಹಿಂಗೆ ಕಟ್ ಮಾಡೋಕ್ಕಾಗಲ್ಲ, ಅದನ್ನು ಯಾವುದೋ ಒಂದು ರಾಗದಲ್ಲಿ ಹೋಗ್ತಾ ಇರ್ತಾರೆ. ಸೊ ಮೊದಲ ಪ್ರದರ್ಶನ ಆದಾಗ 182 ನಿಮಿಷ ಅಂತ ಹಿಂದೂನವ್ರು ಬರೆದಿದ್ರು. ಮಂದ್ರ ರನ್ಸ್ ಫಾರ್ 182 ಮಿನಿಟ್ಸ್ ಅಂತ. ಆವಾಗ ನಮಗೆ ಗಾಬರಿ ಆಗೋಯ್ತು, 3 ಗಂಟೆ ನಾಟಕ ಆಗೋಯ್ತಲ್ಲ. ಯಾಕಂದ್ರೆ ಅದ್ಭುತವಾಗಿ ಹಾಡ್ತಾ ಇದ್ದಾರೆ ಅವರು, ಅದ್ರ ಜೊತೆ ಹೋಗ್ತಾ ಇದ್ದಾರೆ. ಆಮೇಲೆ ಜನ ಕೂಡ ಹಾಡನ್ನು ತುಂಬ ಚೆನ್ನಾಗಿ ತಗೋತಾ ಇದ್ದಾರೆ, ನಾವು ಕಟ್ ಮಾಡೋಕ್ಕಾಗಲ್ಲ ಅದನ್ನು. ಸೊ ಹಾಗೆ ನಡೀತು. ಭೈರಪ್ಪನವರು ಒಂದು 3-4 ಪ್ರದರ್ಶನಗಳಿಗೆ ಬಂದು ಅವರ ಏನೇನು ಹೇಳಬೇಕು, ಯಾಕಂದ್ರೆ ಭಾಳ ಇದೆ ಅದರಲ್ಲಿ. ಡಾನ್ಸ್ ಇದೆ, ಮ್ಯೂಸಿಕ್ ಇದೆ, ಆಮೇಲೆ ಸಂಭಾಷಣೆಗಳಿದೆ, ಮತ್ತು ತುಂಬ ಮುಖ್ಯ ಪಾತ್ರಗಳು ಅಂತಲೇ ಜಾಸ್ತಿ ಇದೆ. ಬೇರೆ 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 ಒಂದು 25-30 ಪಾತ್ರಗಳ ಮೇಲೆ ಇದೆ. ಒಬ್ಬ ರಾಜಾ ಸಾಹೇಬ್ ಬರ್ತಾನೆ, ಇನ್ನೊಬ್ಬರು ಬರ್ತಾರೆ. ಹಾಗಾಗಿ ಅದನ್ನು ತುಂಬ ಚೆನ್ನಾಗಿ ತಗೊಂಡೋದ್ವಿ. ಒಂದು ವಿಶೇಷವಾದ ನಾಟಕ. ಯಾವುದೇ ಒಂದು ನೀವು ಮಾಡಿದ ಮೋಹನ್ ಲಾಲನ ಒಂದು ಮುಖ ನನಗೆ ಇನ್ನೂ ನೆನಪಿದೆ. ಡೈಲಾಗ್ ಏನಾದರೂ ನೆನಪಿದೆಯಾ? ಇಲ್ಲ ಇಲ್ಲ ಇಲ್ಲ, ನನಗೆ ಕಷ್ಟ ಅದು. ಅದು ನನಗೆ ಇನ್ನೂ ಭಾಳ ಆಸೆ ಇದೆ ಅದ್ರ ಬಗ್ಗೆನೇ. ಇನ್ನೂ ಅದನ್ನು ಇಂಪ್ರೊವೈಸ್ ಮಾಡಬೇಕು ಅಂತನಾ? ಅದೇನು ಅಂದರೆ ನಮಗೆ ಸಂಗೀತ ಬರಲ್ಲ. ನಮಗೆ ನಾವು ಲಿಪ್ ಮಾಡ್ತೀವಿ, ಅದು ಸರಿಯಾಗಿ ಬರಲ್ಲ. ಯಾಕೆಂದರೆ ಒಂದು ಸಂಗೀತಕ್ಕೆ ಬೇಕಾದಂಥ ಒಂದು ಅದು ಕಷ್ಟ. ನಮ್ಮಲ್ಲಿ ಕೆಲವರು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಕಲಾವಿದರು, ನಮಗೆ ಕೆಲವರು ಮಾಡೋಕ್ಕೆ ಬರಲ್ಲ. ಏನೋ ಒಂದು ನಾಟಕ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ ರಿಯಲ್ ಕಲಾವಿದರುಗಳನ್ನೇ, ಸಂಗೀತ ಹಾಡೋರನ್ನೇ ಅಲ್ಲಿ ಹಾಕಿ ಒಂದು ಶೋ ಮಾಡಬೇಕು. ಅವಾಗ ಹೆಂಗಿರ್ಬೋದು ಯೋಚನೆ. ಭಾರಿ ಅದ್ಭುತ, ಭಾರಿ ಕಷ್ಟ. ಅವರು ಹಾಡಕ್ಕೆ ಶುರು ಮಾಡಿದ್ರೆ 1 ಗಂಟೆ 2 ಗಂಟೆ ಹಾಡ್ತಾರೆ, ಎಲ್ಲಿ ನಿಲ್ಲಿಸ್ತೀರಾ? ನಾಟಕ ಆಗಲ್ಲ ಅದು. ಇಷ್ಟು ನಾಟಕಗಳನ್ನ ಮಾಡಿದ್ದೀರಿ, ನಿಮ್ಮ ಇಷ್ಟದ ನಾಟಕ ಯಾವುದು ಸರ್? ಇಷ್ಟದ ನಾಟಕ ಮೈಸೂರು ಮಲ್ಲಿಗೆ. ಅದು ಬದುಕಿನ ಜೊತೆ ಇರುವಂಥದ್ದು. ಬದುಕಿನ ನಮ್ಮ ಇವತ್ತಿನ ಬದುಕು, ಅವತ್ತಿನ ಬದುಕು ಎಲ್ಲ ಬದುಕಿನ ಜೊತೆಗೆ ಇರುವಂಥದ್ದು. ಹಾಗಾಗಿ ಅದರಲ್ಲಿ ನೋವಿದೆ, ನಲಿವಿದೆ, ಸಂತೋಷ ಇದೆ, ಆಮೇಲೆ ಮಕ್ಕಳ ಮೂದಲಿಕೆ ಇದೆ, ಮಗಳ ಮದುವೆ, ಈ ಥರದ್ದು ಏನೇನೋ ಒಂದು ಇಡೀ ಸಂಸಾರ ಇವತ್ತಿನ ಒಂದು ಜೀವನವನ್ನು ಅದು ಪ್ರತಿಬಿಂಬಿಸುತ್ತೆ. ಸಾಮಾನ್ಯ ಮನುಷ್ಯನ ಬದುಕಲ್ಲಿ ಏನೆಲ್ಲ ಆಗಬಹುದು ಅದನ್ನು ಪ್ರತಿಬಿಂಬಿಸುತ್ತೆ. ಅದು ಬರುತ್ತೆ. ಯಾಕಂದ್ರೆ 20ರಲ್ಲಿ ಸುಮ್ಮನೆ ಎಲ್ಲರೂ ಖುಷಿಯಾಗಿರ್ತೀವಿ ನಾವು. ಯಾವ ಜವಾಬ್ದಾರಿನೂ ಜಂಜಾಟ ಇಲ್ಲ. ನಾನು ವೆನ್ ಐ ವಾಸ್ ಸ್ಟಡಿಂಗ್ ಅಪ್ ಟು 20-25ವರೆಗೆ ಓದುವಾಗ ನಮ್ಗೆ ಯಾವ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಆರಾಮಾಗಿ ಖುಷಿಯಾಗಿ ಹಾಡು ಹೇಳ್ಕೊಂಡು ಕವನ ಬರ್ಕೊಂಡು, ನಾನು ಕವನ ಬರೀತಾ ಇದ್ದೆ, ಓಡಾಡ್ಕೊಂಡು ಸಿನಿಮಾ ನೋಡ್ಕೊಂಡು ಎಲ್ಲ ಇದ್ಬಿಡ್ತಿದ್ವಿ. ಅದಾದಮೇಲೆ ಒಂದು ಜವಾಬ್ದಾರಿ ಬರುತ್ತೆ. ಮದುವೆ ಆಗ್ಬೋದು, ಕುಟುಂಬ ಆಗ್ಬೋದು, ಸಂಸಾರ ಆಗ್ಬೋದು, ಮಕ್ಕಳು ಜವಾಬ್ದಾರಿ, ಇವೆಲ್ಲ ಬಂದಾಗ ಎಲ್ಲೋ ಒಂದು ಕಡೆ ನಮ್ಮ ಬದುಕು ಅದು ಎಲ್ಲರ ಬದುಕಲ್ಲೂ ಇದೆ. ಅದು ನನ್ನ ಬದುಕಲ್ಲಿ, ನಿನ್ನ ಬದುಕಲ್ಲಿ ಇನ್ನೂ ಪ್ರಶ್ನೆ ಇಲ್ಲ, ಎಲ್ಲರ ಬದುಕಲ್ಲೂ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದೇ, ಅದೇ ಅಷ್ಟೇ. ಆಮೇಲೆ ಕೊನೆಗೆ ನಾನು ನಡೆದು ಬಂದ ಹಾದಿ ಸರಿ ಇದೆಯೇ, ನಾನು ಇನ್ನೇನು ಉತ್ತಮ ಆಗ್ಬೋದಾಗಿತ್ತು ಅನಿಸುತ್ತೆ. ನಾನು ಈಗ 55 ವರ್ಷ ನಾಟಕ ಮಾಡ್ಕೊಂಡ್ಬಂದೆ. ಅಗತ್ಯ ಇತ್ತೆ, ಬೇರೆ ಏನೋ ಮಾಡ್ಬೋದಾಗಿತ್ತಲ್ಲ, ಬೇರೆ ಏನೋ ಆಗ್ಬೋದಾಗಿತ್ತಲ್ಲ ಅಂತ ಇವತ್ತು ನಾನು ಕಾಣುತ್ತೆ. ಇವತ್ತು ಕಾಣುತ್ತೆ. ಎವ್ರಿ ಡೇ ಮಾಡ್ಬೋದಾಗಿತ್ತು, ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಂಡು ಏನೋ ಒಂದು ಆಗ್ಬೋದಾಗಿತ್ತು, ಆಗಲಿಲ್ಲ. ಬರೀ ರಂಗಭೂಮಿಲೇ ಮಾಡ್ಕೊಂಡ್ಬಂದಲ್ಲ.
55 ವರ್ಷ ಪ್ರತಿ ಸಂಜೆ ವಿ ಆರ್ ಇನ್ ರಿಹರ್ಸಲ್ಸ್, ಆರ್ ಇನ್ ಶೋ, ಆರ್ ಇನ್ ಡಿಸ್ಕಷನ್, ಏನೋ ಒಂದು ಆ ಥರ. ವಿಷಾದ ಇದೆಯಾ ಸರ್? ಇಲ್ಲ, ಖುಷಿ ಇದೆ. ಯಾಕೆಂದರೆ ನಾವು 55 ವರ್ಷವನ್ನು ಕೂಡಿಸ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ನಾನು ಕಳೆದಿದ್ದೀವಿ ಅಂತಲ್ಲ, 55 ವರ್ಷ ಕಳೆದಿದ್ದೀವಿ ಅಲ್ಲ, 55 ಕೂಡಿಸ್ಕೊಂಡಿದ್ದೀವಿ. ಅದು ದೊಡ್ಡ ಬದುಕು. ಈಗ ನಾವು ರಿಹರ್ಸಲ್ ಮಾಡುವಾಗ ಏನು ಮಾಡ್ತೀವಿ, ದಿನ ಒಂದು ಸಂಜೆ ಒಂದು 15 ಜನ 20 ಜನ ಸೇರ್ಕೋತೀವಿ, ಒಂದು ಅರ್ಧ ಕಾಫಿ ಕುಡಿತೀವಿ, ಮಾತಾಡ್ತೀವಿ, ಗಲಾಟೆ ಮಾಡ್ತೀವಿ, ಜಗಳ ಮಾಡ್ತೀವಿ, ಹೋಗ್ತೀವಿ, ಒಂದು ಶೋ ಆಗುತ್ತೆ, ಚಪ್ಪಾಳೆ ಹೊಡಿತಾರೆ, ಖುಷಿ ಪಡ್ತೀವಿ, ಹೋಗ್ತೀವಿ. ಇದು ಒಂದು ನಿರಂತರವಾಗಿ ನಡೀತಾ ಇರೋ ಕ್ರಿಯೆ ಇದು. ಹಾಗಾಗಿ ಅಲ್ಲೊಂದು ಖುಷಿ ಇದೆ. ನಾವು ನಮ್ಮ ಸ್ನೇಹಿತರ ಜೊತೆ ದಿನ ಸಾಯಂಕಾಲ ಕಳೆಯುವ ಒಂದು ಖುಷಿ ಇದೆ ಸರ್. ದಿನ ಈ ಥರ ರಿಹರ್ಸಲ್ ಅಂತ ಕಳೆಯುವ ಒಬ್ಬ ರಂಗ ನಿರ್ದೇಶಕ, ನಟನ ಕುಟುಂಬ ಅದು ಹೇಗೆ ಸಪೋರ್ಟ್ ಮಾಡಿತು? ಅದರ ಜೊತೆಗೆ ಅದು ಎಲ್ಲೋ ಒಂದು ಕಡೆ ಸಫರ್ ಆಯ್ತಾ? ಯಾಕಂದ್ರೆ ಒಬ್ಬ ಕಲಾವಿದನ ಬದುಕು ನಿಜಕ್ಕೂ ತುಂಬಾ 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 ಕಷ್ಟ, ಸುಲಭ ಅಲ್ಲ, ತುಂಬ ಕಷ್ಟ. ನಿಮ್ಮ ಕುಟುಂಬವನ್ನು ಹೇಗೆ? ಹೌದು, ಈಗ ನೋಡಿ, ಹವ್ಯಾಸಿ ರಂಗಭೂಮಿನಲ್ಲಿ ಪರವಾಗಿಲ್ಲ. ಈಗ ವೃತ್ತಿ ರಂಗಭೂಮಿ ಬಗ್ಗೆ ನಾವು ಮಾತಾಡೋ ಅಗತ್ಯ ಇಲ್ಲ. ಹವ್ಯಾಸಿ ರಂಗಭೂಮಿನಲ್ಲಿ ನಾವೆಲ್ಲ ಒಂದು ಕಡೆ ಕೆಲಸ ಮಾಡ್ತಿರ್ತೀವಿ, ಒಂದು ಸಂಬಳ ಬರುತ್ತೆ, ಅದ್ರ ಮೂಲಕವಾಗಿ ನಮ್ಮ ಕುಟುಂಬ ನಡೀತಾ ಇರುತ್ತೆ. ಆದರೆ ಕುಟುಂಬದ ಒಂದು ಸಹಕಾರ ಕೂಡ ಇರಬೇಕು. ಈಗ ನಮ್ಮ ಕುಟುಂಬದವ್ರ ಸಹಕಾರ ತುಂಬ ಚೆನ್ನಾಗಿದೆ. ನಮ್ಮ ಮಿಸಸ್ಸು ಸಂಧ್ಯಾ ಅಂತೇಳಿ, ಶಿ ಈಸ್ ಆಲ್ಸೋ ಎ ಟೀಚರ್ ವರ್ಕಿಂಗ್ ಇನ್ ಹೈಸ್ಕೂಲಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಜೊತೆಗೆ ತುಂಬ ಪ್ರೀತಿ ವಿಶ್ವಾಸದಿಂದ ನಮ್ಮ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ನನ್ನ ಮಗಳಾಗ್ಬೋದು ಸರಯು ಅಂಥೇಳಿ, ಅವಳು ಕೆಲಸ ಮಾಡಿ ನೋಟ್ಗಳು. ನಮ್ಮ ನಾಟಕಗಳಲ್ಲಿ ಹೆಣ್ಮಕ್ಳು ಸಿಗೋದು ಕಷ್ಟ ಪಾತ್ರಗಳಿಗೆ. ಸೊ ಅವ್ರಿಗೂ ಒಂದೊಂದು ಪಾತ್ರ ಹಚ್ಬಿಡ್ತೀನಿ ನಾನು, ಅವರು ಬಂದು ನಾಟಕ ಮಾಡಬೇಕು. ಈಗ ಹಾಗಾಗಿ ನಮ್ಮ ಅನೇಕ ಜನ ಕಲಾವಿದರ ಮಿಸಸ್ಸು ಮತ್ತು ಅವ್ರ ಮಕ್ಕಳು ಕೂಡ ಒಟ್ಟಾರೆ ನಾವು ಒಂದು 150-200 ಜನದ ಒಂದು ದೊಡ್ಡ ಪ್ರೀತಿ ವಿಶ್ವಾಸದ ಕುಟುಂಬ ನಮ್ಮದು ಕಲಾ ಗಂಗೋತ್ರಿ. ಅದೇ ನನ್ನ ದೊಡ್ಡ ಬೆಂಬಲ ಮತ್ತು ಒಂದು ಖುಷಿಯ. ಹೌದೌದು. ಈಗ ಚಂದ್ರು ಅಂದರೆ ಬರೀ ಚಂದ್ರು ಅಲ್ಲ, ಚಂದ್ರ ಜೊತೆಗೆ ಅವ್ರ ಕುಟುಂಬ ಎಲ್ಲ ನಮ್ಮ ಜೊತೆ ಇದ್ದಾರೆ. ಅವರು ನಾಟಕ ಮಾಡಿದ್ದಾರೆ. ನಿಶಿತಾ ಅಂತ ಸೊಸೆ ಅವರು ನಾಟಕ ಮಾಡಿದ್ದಾರೆ. ಪದ್ಮ ನಮ್ಮ ಜೊತೆ ಕೂತ್ಕೋತಾರೆ. ಹಾಗೆ ನಮ್ಮ ಶ್ರೀನಿವಾಸ ಮೇಷ್ಟ್ರು, ಅವ್ರ ಮಕ್ಕಳು, ಅವ್ರ ಬ್ರದರ್ಸು, ಆಮೇಲೆ ಕಿಟ್ಟಿ, ಆಮೇಲೆ ವಿದ್ಯಾ, ಹೀಗೆ ಸುರೇಶು, ಈ ಥರ ತುಂಬ ಜನ ನಮ್ಮ ಇಡೀ ಒಂದು ಕಲಾ ಗಂಗೋತ್ರಿ ಕುಟುಂಬ ಅಂತಲೇ ಹೇಳಬೇಕು. ಇದು ನನಗೆ ಭಾಳ ಸಪೋರ್ಟ್ ಮಾಡಿದ್ದದು. ನಾನೇನೋ ಮಾಡಿದ್ದೀನಿ, ಏನೋ ಕಳೆದಿದ್ದು, ಅವ್ರ ಜೊತೆಗಿದ್ದರಿಂದ ಇಷ್ಟು ವರ್ಷ ನಾಟಕ ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಚಂದ್ರು ಒಬ್ಬರು ಮುಖ್ಯಮಂತ್ರಿ ಒಂದು ಪಾತ್ರ, ಅದರ ಆಚೆಯ ಪಾತ್ರಗಳನ್ನು ಒಂದು 250 ಜನ ಮಾಡಿದ್ದಾರೆ. ಬೇರೆ 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 ನಮ್ಮ ಹೆಗಡೆ, ಮಂಜು, ಇವರೆಲ್ಲರೂ ಜೊತೆಲಿ ನಿಂತು ನನ್ನ ಜೊತೆಗೆ ಒಂದು ಶೋ ಆಗಲಿಕ್ಕೆ ಸಾಧ್ಯ. ಹೌದು.